अगर क्लियरेंस हो तो लाइट बंद कर सकते हैं। राजेश, ओके। मचिंद्र, लाइट बंद किया जाए। सभी लाइट बंद किया जाए, पीछे के लाइट्स, हमारे वॉलंटियर्स। Golconda manager, please. We are starting the clock now. ಶತಬಲಿಯ ರಕ್ತ ನೈವೇದ್ಯ ಈ ಭಕ್ತನ ರಕ್ತ ಸೇವೆಯನ್ನು ಸ್ವೀಕರಿಸಿ ಸಂತೃಪ್ತಳಾಗು ತ್ರಿಪುರಾಂಬೆ. ಇನ್ನೊಂದು ಜೀವ ಬಲಿಯಿಂದ ಈ ನಿನ್ನ ಮಹೋನ್ನತ ಮಂಡಲ ಪೂಜೆಯ ಮಂಗಳ ಮುಕ್ತಾಯ. ಅಂಬೆ, ಒಮ್ಮೆಯಾದರೂ ಈ ಸೃಷ್ಟಿ ಚೈತನ್ಯವನ್ನೇ ನನ್ನ ವಜ್ರ ಮುಷ್ಟಿಯಲ್ಲಿಟ್ಟು ಕಟ್ಟಾಳಬೇಕು. ಆ ದುಷ್ಟ ದುರ್ವಿಧಿಯ ಹಠವನ್ನೇ ಮೆಟ್ಟಿ ಮೆರೆಯಬೇಕು. ಆ ತ್ರಿಮೂರ್ತಿಗಳನ್ನೇ ಈ ಹಸ್ತಪೀಠದ ಮೇಲಿಟ್ಟು ಆಡಿಸಬೇಕು. ಇದೇ ನನ್ನ ಅನಂತ ಕಾಲದ ಅಖಂಡ ಸಂಕಲ್ಪ ತಾಯೇ. ಅನುಗ್ರಹಿಸುವಂಬೆ, ಅನುಗ್ರಹಿಸು. ಓಂ ನಮೋ ಭಗವತಿ ಭದ್ರಕಾಳಿ. ಓಂ ನಮೋ ಭಗವತಿ ಭದ್ರಕಾಳಿ. ಓಂ ನಮೋ ಭಗವತಿ ಭದ್ರಕಾಳಿ. ಮೇನಕಾ, ನನ್ನ ಕಣ್ತಪ್ಪಿಸಿ ಎಲ್ಲಿ ಹೋದೆ ಮೇನಕಾ? ಮುಂಜಾನೆ ಎದ್ದು ಮೇನಿಗಾಗಿ ಹಸಿರನ್ನು ಅರಿಸುತ್ತ ಇತ್ತಲೇ ಬಂದವಳು ಎಂತ ನಡೆದೆ? ಬಾ ನನ್ನ ಮುದ್ದು ಮೇನಕಾ. ಇದೇನಿದು? ಭದ್ರೆಯ ಸಾನ್ನಿಧ್ಯದಲ್ಲಿ ನೆತ್ತರ. ಇದು ನನ್ನ ಆಡಿನ ಮರಿಯ ಒಡಲ ರಕ್ತವಿರಬಹುದೇ? ಅಯ್ಯೋ, ಹೌದು. ಅಯ್ಯೋ ಅಯ್ಯೋ ತಾಯಿ, ನಿನ್ನಡಿಗಳಲ್ಲಿ ನನ್ನ ಆಡಿನ ಮರಿಯನ್ನು ಯಾರೋ ಕಡಿದು ಕೆಡವಿದ್ದಾರೆ ಕಾಣ ಕಿರಾತಕರು. ಹೇಳು ತಾಯಿ, ಹೇಳು. ನನ್ನ ಮುತ್ತು ಮೇಣಕೆಯನ್ನು ಕಡಿದ ಕಟಕನಾರು ಹೇಳು. ಓಂ ನಮೋ ಭಗವತಿ ಭದ್ರಕಾಳಿ. ಇದು ನೀರಬಹುದೇ? ಅದು ಅವನ ಕೈಯೆಲ್ಲ ರಕ್ತದ ಕಲೆಯಾಗಿದೆ. ನನ್ನ ಆಡಿನ ಮರಿಯನ್ನು ಕಡಿದ ರಾಕ್ಷಸ, ಮೇಲೇಳು ಪಾತಕ. ಪ್ರಸನ್ನ ಚಿತ್ತಳಾದೆಯ ಮುಕ್ತ ಹಸ್ತೆ, ಸಾಕ್ಷಾತ್ಕರಿಸಿದೆಯ ಸರ್ವೇಶ್ವರಿ. ಯಾರು? ಅಯ್ಯೋ, ಏನು ಮಾಡಿಬಿಟ್ಟೆ ನಿಷ್ಠಳೆ? ನನ್ನ ನಿಷ್ಠೆಯ ಪೂಜಾ ಸಮಯವನ್ನೇ ನಷ್ಟ ಮಾಡಿದೆಯಲ್ಲೇ ಭ್ರಷ್ಟಳೆ. ಯಾರು ನೀ? ಇಲ್ಲಿಗೆ ಬಂದೆ? ಉತ್ತರಿಸೆ ಉನ್ಮತ್ತ ಬಾಲೆ. ನನ್ನ ಆಡಿನ ಮರಿಯನ್ನು ಕಡಿದು ಚೆಲ್ಲಿದವರಾರು? ಈ ಬಡ ಆಡಿನ ಮರಿಯ ಒಡತಿಯೋ ನೀನು? ನಿನ್ನ ಆಡಿನ ಮರಿ ಇಂದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾದೇವಿಗೆ ನೈವೇದ್ಯವಾಗಿ ಸಾರ್ಥಕವಾಯಿತು ಬಿಡು. ಏನು? ನನ್ನ ಮುದ್ದು ಮೇನಗೆ ಈ ಕರಾಳಿಗೆ ಬಲಿ
ರಕ್ತದಿಂದ ಸಂತೃಪ್ತಳಾದ ಈ ತ್ರಿಪುರೇಶ್ವರಿಯಲ್ಲಿ ವ್ಯಗ್ರ ಚಿತ್ತಳಾಗದೆ ಭಕ್ತಿಯಿಂದ ಪ್ರಾರ್ಥಿಸಿಕೋ. ಅರೆಕ್ಷಣದಲ್ಲಿ ಅನುಗ್ರಹಿಸುತ್ತಾಳೆ ಈ ಅಂಬೆ. ಇಲ್ಲ ಇಲ್ಲ, ನಿಗ್ರಹಿಸಲೆಂದೇ ನಿಂತ ಉಗ್ರ ಕಾಳಿಗೆ ಅನುಗ್ರಹಿಸುವ ಅಂತಹ ಕರಣವಿಲ್ಲ. ದೇವಿಗೆ ಆ ಶಕ್ತಿ ಇದ್ದರೆ ಸತ್ತ ನನ್ನ ಆಡಿನ ಮನೆಗೆ ಮತ್ತೆ ಜೀವ ಕೊಡಲಿ. ನಡೆಯಲಾರದ ಕಷ್ಟ ಕಾರ್ಯಕ್ಕೆ ನುಡಿಯ ನಷ್ಟವೇಕೆ? ಸತ್ತ ಪ್ರಾಣಿಗೆ ಮತ್ತೆ ಜೀವ ಕೊಡಲು ಸಾಧ್ಯ ಇದೆಯೇನು? ಸಾಧ್ಯವಿಲ್ಲದ ಮೇಲೆ ಮೂಕ ಜೀವದ ವಾಕ್ಯವೇಕೆ? ಏನಿದು ಮಂಗಳೆಯ ಮಂದಿರದಲ್ಲಿ ಅಮಂಗಲದ ಆಲಾಪನೆ? ಹಂಚಿಸುವೆಯಾ ಅಧಿಕ ಪ್ರಸಂಗಳೆ? ಇದೇನು ಆಚಾರ್ಯರೇ, ನಿಮ್ಮ ಕೋಪವನ್ನು ಕೆರಳಿಸುವಂತಹ ಅದ್ಯಾವ ತಪ್ಪನ್ನು ಎಸಗಿದ್ದಾಳೆ ಈ ಅರಿಯದ ಕಿಶೋರಿಯಲ್ಲ ದಾಕ್ಷಾಯಣ. ನನ್ನ ಹೃದಯ ಭಯಂಕರ ಗುರಿ, ಮಿತಿ ಮೀರಿ ನಿಂತ ಮಹಾಪೌರಿ, ಒಳಗಿನಿಂದ ಹೆಮ್ಮಾರಿ. ಆಚಾರ್ಯರೇ, ಮಹಾರಾಜ ನನ್ನ ಎದುರಿನಲ್ಲಿಯೇ ನಿಂತು ಗಾಳಿಯನ್ನು ದಂಡಿಸುತ್ತಿದ್ದಾಳೆ, ಇಲ್ಲಿನ ಬಲಿಸೇವೆಯನ್ನು ಖಂಡಿಸುತ್ತಿದ್ದಾಳೆ. ಅಷ್ಟು ಸಾಲದೆ ಶೂದ್ರ ಕುಲದವಳಾದ ಈಕೆ ಈ ಪವಿತ್ರ ಮಂದಿರವನ್ನೇ ಪ್ರವೇಶ ಮಾಡಿಬಿಟ್ಟಿದ್ದಾಳೆ ಮಹಾರಾಜ. ಆಚಾರ್ಯರೇ, ಇನ್ನು ಮುಂದೆ ಈ ಭವತಾಣಿಯ ಮಂದಿರಕ್ಕೆ ಭಕ್ತರಾಗಿ ಯಾರೇ ಬಂದರು ಅವರಿಗೆ ಸಮಾನತೆಯ ಸ್ವಾಗತವಿರಲಿ. ಅಳಬೇಡ ಮಗಳೇ, ಯಾರು ನೀನು? ನಿನ್ನ ಹೆಸರೇನು? ಮಹಾರಾಜ, ನನ್ನ ಹೆಸರು ಅಂಬಿಕಾ. ನಾನು ಅನಾಥೆ. ಆದರೆ ಒಂದು ದೊರೆ. ನಾನು ಅತಿ ಪ್ರೀತಿಯಿಂದ ಸಾಕಿ ಸಲುಹಿದ ಹಾಡಿನ ಮರಿಯನ್ನು ದೇವಿಗೆ ಬಲಿ ಕೊಟ್ಟಿದ್ದಾರೆ. ಇದು ಸರಿಯೇ? ಅದಕ್ಕೆ ಕಮ್ಮನಿ ಏಕೆ ಇಡಬೇಕು? ಆ ತಾಯಿ ನೈವೇದ್ಯಕ್ಕೆ ನಿನ್ನ ಆಡಿನ ಮರಿಯನ್ನೇ ಬಲಿ ಕೊಟ್ಟಿದ್ದು ನಿನ್ನ ಪುಣ್ಯವಲ್ಲವೇನು? ಇದೇನು ನುಡಿಯುತ್ತಿರುವಿರಿ ದೊರೆ? ನನ್ನ ಮುದ್ದು ಮೇನಕ್ಕೆ ಭದ್ರಿಗೆ ನೈವೇದ್ಯವಾದರೆ ಅದು ನನ್ನ ಪುಣ್ಯವೇ? ಇಲ್ಲ ರಾಜ, ಇಲ್ಲ ಇಲ್ಲ. ಅಳಬೇಡ ಮೇಡಮ್, ಅಳಬೇಡ. ನಾನು ಬೇಕಾದರೆ ಇನ್ನೊಂದು ಆಡಿನ ಮರಿಯನ್ನ ತರಿಸಿಕೊಡುತ್ತೇನೆ. ಮಹಾರಾಜ, ನಿಮ್ಮ ಮಕ್ಕಳಲ್ಲೊಬ್ಬರನ್ನು ಕೊಂದು ಬೇರೊಂದು ಮಗುವನ್ನು ಕೊಡುವೆನೆಂದರೆ ಅದು ನಿಮಗೊಪ್ಪಿಗೆ? ಹಕ್ಕು ಮೀರುತ್ತಿದ್ದಾಳೆ ಮಹಾರಾಜ. ಪ್ರಜೆಗಳ ತಪ್ಪನ್ನು ತಿದ್ದಲು ಪ್ರಭುವಾಗಿ ನೀವಿರುವಿರಿ. ನಿಮ್ಮ ತಪ್ಪನ್ನು ತಿದ್ದಲು ಆ ದೇವಿ ಇದ್ದಾಳೆ. ಆದರೆ ದೇವಿಯೇ ತಪ್ಪು ಮಾಡಿದರೆ ಅವಳನ್ನು ಶಿಕ್ಷಿಸುವರಾರು? ಹೌದು, ಅದಾರು ಶಿಕ್ಷಿಸುವರು? ಬೇಡಿದ್ದನ್ನು ಕೊಡುಗೈಯಿಂದ ಕೊಡುವವಳೆ ಕಾಡಿ ಪೀಡಿಸುವ ಪೀಡೆಯಾಗಿ ಬಿಟ್ಟಳು. ಅನುಗ್ರಹಿಸುವ ಅಂಬೆ ಅಂತಹ ಕರುಣವಿಲ್ಲದ ಕಲ್ಲು ಬೊಮ್ಮೆಯಾದಳು. ಮಹಾರಾಜ, ಇವಳು ತಾಯಿಯಲ್ಲ, ಮುಕ್ಕಣ್ಣನ ಮೌಢ್ಯವಳಿಸಿದ ಈ ಮಹಾದೇವಿಯನ್ನೇ ಧಿಕ್ಕರಿಸುವಂತಾದ ಅಸ್ವಕ್ತಿನವಳೆ. ಹೌದು, ಬಲಿಯನ್ನು ಬಯಸುವ ಯಾವ ದೇವರೇ ಆಗಲಿ ಆ ದೇವರಿಗೆ ನನ್ನ ಕೋಟಿ ಬಾರಿ ಧಿಕ್ಕಾರ, ಕೋಟಿ ಬಾರಿ ಧಿಕ್ಕಾರ, ಕೋಟಿ ಬಾರಿ ಧಿಕ್ಕಾರ. ಬಲಿ ವೇದಿಕೆ ನಿನ್ನ ಸನ್ನಿಧಾನದಲ್ಲಿ ಪ್ರೇಮಾಂತಕರಾದ ಪ್ರಫುಲ್ಲ ಕಲ್ಲಲ್ಲಿ ತೊಲಗಿ ಹೋಯಿತು ಪೀಡೆ, ಬಿಡು ಮಹಾರಾಜ. ಇನ್ನು ಸರ್ವಮಂಗಳೆಯ ಸೇವೆ ಸಾಂಗವಾಗಿ ಸಾಗಲಿ. ತ್ರಿಪುರೇಶ್ವರಿ, ಅರಿತವರಿಂದ ಹಿಂಸೆಯ ಜೀವನ, ಅರಿಯದ ಆ ಕಿಶೋರಿಯಿಂದ ಅಹಿಂಸೆಯ ಪಾವನ, ಅದರ ಆರಾಧನ. ಶಾಂಭವಿ, ಯಾವುದನ್ನು ನಂಬಲಿ, ಯಾರನ್ನು ಹಿಂಬಾಲಿಸಲಿ? ಆ ಅರಿಯದ ಮುಗ್ಧೆಯ ಮಾತಿನಿಂದ ಮತಿ ಕೆಡಿಸಿಕೊಳ್ಳುವುದೇ ಮಹಾರಾಜ. ಅರಿಯದ ಮುದ್ದೆ ಎಲ್ಲ ಆಚಾರ್ಯರೇ, ಅರಿವು ಮೂಡಿಸುವ ಪ್ರಬುದ್ಧಿ ಅವಳು. ಮಿತಿ ಮೀರಿ ನಿಂತಹ ಮತಿ ವಿಕಲ್ಪಳ ಮಾತಿಗೆ ಇಷ್ಟೊಂದು ಮಾನ್ಯತೆ ಮಹಾರಾಜ? ಮತಿ ವಿಕಲ್ಪವಲ್ಲ, ಸೃಷ್ಟಿಯ ಸಂಕಲ್ಪವೇನೆಂಬುದನ್ನು ಅಲ್ಪ ಮಾನವರಾದ ನಮಗೆ ಪ್ರಜ್ಞೆ ಮೂಡಿಸಿದ ಸರ್ವಜ್ಞ ಅವಳು. ಅಂದರೆ ಇಂದಿನಿಂದ ಈ ಭವತಾಣಿಯ ಮಂದಿರದಲ್ಲಿ ಕೊಡುತ್ತಿದ್ದ ಪ್ರಾಣಿ ಬಲಿ ರದ್ದಾಗಲಿ. ಇದೇನು ನಿನ್ನ ಮಾತಿನ ಅರ್ಥ ದಾಕ್ಷಾಯಣ? ಇಷ್ಟು ಕಾಲವು ಬೌದ್ಧ ದೇಗುಲಗಳಲ್ಲಿ ಬಲಿ ನಿಷಿದ್ಧವೆಂದು ಕೇಳಿ ತಿಳಿದಿದ್ದೆ. ಈಗ ಹಿಂದೂ ದೇಗುಲಗಳಲ್ಲಿಯೂ ಬಲಿ ನಿಷಿದ್ಧವೆಂದರೆ ನಮಗೂ ಬೌದ್ಧರಿಗೂ ವ್ಯತ್ಯಾಸವೇ ಇಲ್ಲವಾದೀತು. ಆಚಾರ್ಯರೇ,
ಪ್ರಾಜ್ಞರಾಗಿ ಆಜ್ಞರಂತೆ ಆಡುವರೇಕೆ? ಮತ ಯಾವುದಾದರೇನು? ಜನತೆ ಹಿತ ಒಂದೇ ಮುಖ್ಯ ಗುರಿಯಾಗಬೇಕು. ಆದ್ದರಿಂದ ಇಲ್ಲಿಯ ಮಾತ್ರವಲ್ಲ, ನಮ್ಮ ತ್ರಿಪುರ ಸಾಮ್ರಾಜ್ಯದ ಎಲ್ಲೆಯೊಳಗಿನ ಯಾವ ದೇವ ಮಂದಿರದಲ್ಲೇ ಆಗಲಿ ಪ್ರಾಣಿ ಬಲಿಯನ್ನು ನಿಷೇಧಿಸಿದ್ದೇವೆ. ಹುಡುಕಬೇಡ ದಾಕ್ಷಾಯಣ. ಆಚಾರ್ಯರೇ, ದುಡುಕುತ್ತಿಲ್ಲ, ಮುಂದೆ ಆಗುವ ಕೆಡುಕನ್ನು ತಡೆಯುತ್ತಿದ್ದೇನೆ. ಒಂದು ವೇಳೆ ಕಾಳಿಗೆ ಬಲಿ ಕೊಡುವುದು ಇಷ್ಟವಿದ್ದರೆ ಆ ಮುಗ್ಧ ಬಾಲಕಿ ಅಂಬಿಕೆ ಮನಸ್ಸಿಗೆ ಏಕೆ ಕಷ್ಟ ಕೊಟ್ಟಳು? ಇನ್ನೆಂದಾದರೂ ಸರಿ, ಈ ಭವತಾಣಿಯ ಮಂದಿರದಲ್ಲಿ ಕಾಳಿ ಬಲಿ ಕೂಡದು ಕೊಡಬಾರದು. ನಿನ್ನದು ಭ್ರಾಂತು ದಾಕ್ಷಾಯಣ. ನೆರೆದವರೆದುರು ಮೆಚ್ಚಿ ಮಾಡುವ ಪ್ರಾಣಿ ಬಲಿಯನ್ನು ಮರೆಯಲ್ಲಿ ಮುಚ್ಚಿ ಮಾಡಿಯೇ ತೀರುತ್ತಾರೆ. ಮಾಡಲು ಕಂಡಾಗ ಖಂಡಿಸಿ ದಂಡಿಸುವುದು ನಮ್ಮ ಕರ್ತವ್ಯ. ಪಾಪ ಕಾರ್ಯವನ್ನು ಮರೆಯಲ್ಲಿ ಮಾಡಿದರೇನು, ನೇರವಾಗಿ ನಡೆಸಿದರೇನು, ಎಂದಿಗೂ ಪುಣ್ಯವೆನಿಸುವುದಿಲ್ಲ. ಇದರಿಂದ ಭವಿಷ್ಯ ಭಯಂಕರವಾಗುತ್ತದೆ, ಪರಿಣಾಮ ಏರುಪೇರಾಗುತ್ತದೆ. ಆಗುವ ಅನರ್ಥವನ್ನು ಎದೆಗೊಟ್ಟು ಎದುರಿಸಲೇಬೇಕಾಗುತ್ತದೆ ದಾಕ್ಷಾಯಣ. ಏನಾದರಾಗಲಿ ಬೇಡ ಬೇಡ. ಸಾಹಿತ್ಯ ಸಂಪತ್ತಿನ ಸಮೃದ್ಧಿಯ ಸಾಮ್ರಾಜ್ಯ ನರಕ ಸದೃಶ ಸರ್ವನಾಶದ ಸ್ಮಶಾನವಾಗಿ ಅಂಬೆಯ ಅನುಗ್ರಹದ ಅಷ್ಟೈಶ್ವರ್ಯದ ಅಮರಾವತಿ ಎನಿಸಿರುವ ಈ ನಿನ್ನ ಪುಣ್ಯದ ನಾಡು ವ್ಯಗ್ರ ವ್ಯಾಘ್ರಗಳ ಘೋರ ಅರಣ್ಯವಾಗುತ್ತದೆ. ಅಕ್ಷಯ ಸುಕ್ಷೇಮ ಸುಭಿಕ್ಷೆಯ ಸುವರ್ಣ ನೆಲ ಅಖಂಡ ಹಾನಿಯ ಅರಾಜಕತೆಯ ನೆಲೆಯಾಗಿ ನಿನ್ನ ಕನಕಪೀಠದ ಮೆಟ್ಟಿಲಿಗೆ ಹಣೆ ಇಟ್ಟು ಮಣಿಯುವ ಮಾಂಡಲಿಕರೆಲ್ಲ ದಂಡು ದಾಳಿ ಸಮೇತ ನಿನ್ನ ವಿರುದ್ಧ ಖಂಡೆದ್ದು ನಿಲ್ಲುತ್ತಾರೆ. ಅಧಿಕಾರವಿದೆ ಎಂದು ಅಹಂಕಾರದಿಂದ ಹೂಂಕರಿಸಬೇಡ ದಾಕ್ಷಾಯಣ. ಇದೇನು ನಿನ್ನ ಶಾಸನದ ಸುಗ್ರೀವಾಜ್ಞೆಯೋ? ಸುಗ್ರೀವಾಜ್ಞೆಯಲ್ಲ, ನನ್ನ ಮಾತನ್ನು ಮನ್ನಿಸಿ ಮಣಿದರೆ ಪ್ರಾರ್ಥನೆ, ಮೀರಿ ನಿಂತರೆ ಪ್ರತಿಭಟನೆ. ಇದೇನು ಬೆದರಿಕೆಯೇ? ಬೆದರಿಕೆಯಲ್ಲ ಆಚಾರ್ಯರೇ. ತಂದೆಗೆ ತಂದೆಯಾಗಿರುವ, ಗುರುವಿಗೆ ಗುರುವಾಗಿರುವ ತಮ್ಮಂತವರಲ್ಲಿ ಅನಂತ ಅಂತಃಕರಣ ಪೂರಿತ ಅರಿಕೆ. ಇದನ್ನು ಧಿಕ್ಕರಿಸುತ್ತೇನೆ, ಒಕ್ಕಲಿಸಬೇಕಾಗುತ್ತದೆ, ಉಲ್ಲಂಘಿಸಿಯೇ ತೀರುತ್ತೇನೆ. ಗಲ್ಲಿಗೇರಿಸಬೇಕಾಗುತ್ತದೆ. ಛೀ, ನಾಸ್ತಿಕರೊಂದಿಗೆ ತರ್ಕ ವಿತರ್ಕ ಕಿಳಿಯುವ ಶತಮೂರ್ಖ ನಾನಲ್ಲ ದಾಕ್ಷಾಯಣ. ನಿಷೇಧವನ್ನು ವಿರೋಧಿಸುವವರು ಯಾರೇ ಆಗಲಿ ದೇಶಾಂತರ ವಾಸದ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ನೀವು ಅಷ್ಟೇ ನನ್ನ ಶಾಸನವನ್ನು ಜರಿಯುವ ಜಗನ್ಯರಾಗದೆ ಜಾರಿಗೆ ತರುವ ಜಾಣರಾಗಿ ಬರುತ್ತೇನೆ. ಶಾಂಭವಿ, ಕೇಳಿದೀಯ ಶಾಂಭವಿ? ನಿನ್ನನ್ನೇ ನಂಬಿರುವ, ನಿನ್ನ ಅನುಗ್ರಹವನ್ನೇ ಅವಲಂಬಿಸಿರುವ ಆ ದುಶ್ಚಾರಸನ ಅನಿಷ್ಟ ಶಾಸನ ಪ್ರಸನ್ನ ಪಾರಿಜಾತೆ ಈ ನಿನ್ನ ಪ್ರಫುಲ್ಲ ಪ್ರಶಾಂತತೆಯ ಮೌನ ಮುದ್ರೆ ಎಳೆದು ಹಳೆಯ ರುದ್ರಿಯಾಗಿ ಗುಡುಗಿಸಿಡಿದೆ. ಈ ಬ್ರಹ್ಮಾಂಡದ ಭದ್ರ ಬುನಾದಿಯೇ ಛಿದ್ರವಾಗುವಂತೆ ಆ ಕಾಲ ಪುರುಷನ ಕಲ್ಪ ಕಲ್ಪಾಂತರ ಪ್ರಳಯ ಲೀಲೆಯ ಕಹಳೆ ಭೋರ್ಧರಿಸು ಭಾರ್ಗವಿ, ಭೋರ್ಧರಿಸು. ಮಹಾದೇವಿ, ನನ್ನ ಅಂಬಿಕಾಳಿಗೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ದಯಪಾಲಿಸು ದೇವಿ, ದಯಪಾಲಿಸಿ. ಬಿಡು ಶಶಾಂಕ, ನನ್ನ ಕೈಯನ್ನು ಬಿಟ್ಟು ಬಿಡು. ನಾನಿನ್ನು ಈ ಹಾಳು ಗೋಳಿನ ಪ್ರಪಂಚದಲ್ಲಿ ಉಳಿಯಲಾರೆ. ಇಲ್ಲ ಅಂಬಿಕಾ, ನನ್ನ ಪ್ರಾಣ ಹೋದರೂ ಸರಿ, ನೀನು ಹೊಳೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಾನು ಬಿಡಲಾರೆ. ಬಾ ತಂಗಿ, ಈ ತ್ರಿಪುರಾಂಬೆಯ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳು, ನಾನು ಇನ್ನೆಂದೂ ಸಾಯಲು ಹಂಬಲಿಸಲಾರೆ ಎಂದು. ಯಾರಲ್ಲಿ ಶಶಾಂಕ? ಈ ದಯಾಹೀನ ದೈತಳಲ್ಲಿವೆ. ಅಂಬಿಕಾ, ನನ್ನ ಆಡಿನ ಮರಿಯನ್ನು ನುಂಗಿ ನುಡಿದ ಇವಳಲ್ಲಿ ಬೇಡಿಕೊಳ್ಳಲೇ ಶಶಾಂಕ? ಸೃಷ್ಟಿಸಿದವಳಿಗೆ ಸ್ವೀಕರಿಸುವ ಅಧಿಕಾರವಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ದೇವಿಗೆ ಸ್ವೀಕರಿಸುವ ಅಧಿಕಾರಕ್ಕಿಂತಲೂ ಸಲಹುವ ಅಧಿಕಾರ ಮಾತ್ರವಿದೆ ಶಶಾಂಕ. ನನ್ನ ಆಡಿನ ಮರಿಯನ್ನು ನನಗರಿವಿಲ್ಲದಂತೆ ಅನ್ನರಿಂದ ಅಪಹರಿಸಿ ಆಹುತಿಗೊಂಡಿದ್ದಾಳೆ. ಇದು ಸರಿಯೇ? ಏನು ಮಾಡಲಿ ಅಂಬಿಕಾ? ನನಗೆ ಶಕ್ತಿ ಇದ್ದಿದ್ದರೆ ನನ್ನ ಪ್ರಾಣವನ್ನಾದರೂ ತೆತ್ತು ಸತ್ತ ನಿನ್ನಾಡಿನ ಮರಿಯನ್ನು ಮತ್ತೆ ನಿನಗೊಳಿಸಿಕೊಡುತ್ತಿದ್ದೆ. ಅಂಬಿಕಾ, ನಿನ್ನ ಮುಕ್ತ ಜೀವಕ್ಕೆ ಇಷ್ಟೊಂದು ನೋವಾಗುವಂತಿದ್ದರೆ ನಿನ್ನಾಡಿನ ಮರಿಯನ್ನು ಕದಿಯುತ್ತಲೇ ಇರಲಿಲ್ಲ ಅಂಬಿಕಾ, ಕದಿಯುತ್ತಲೇ ಇರಲಿಲ್ಲ. ಅಂದರೆ ಅಂದರೆ ನನ್ನ ಆಡಿನ ಮರಿಯನ್ನು ಅಪಹರಿಸಿದವನು ನೀನೆಯಾ ಶಶಾಂಕ? ಹೌದು ಅಂಬಿಕಾ, ಹೌದು. ಅಪಹರಿಸಿ ತಂದು ಇದೇ ಶಿಲಾಪೀಠದ ಮೇಲಿಟ್ಟು
ನಾನೇ ನನ್ನ ಕೈಯಾರೆ ಬಲಿ ಕೊಟ್ಟೆ. ಅಯ್ಯೋ ಕಟುಕ ಶಶಾಂಕ, ನನ್ನ ಆಡಿನ ಮರಿಯನ್ನು ಕಡಿದು ಕೆಡವಿದ ಕಾಡ ಕಿರಾತಕನಲ್ಲಿ ಕಂಬನಿ ಇಟ್ಟು ನನ್ನ ಕಥೆಯನ್ನು ಹೇಳಿಕೊಂಡೇನೆ. ಅಂದರೆ ಅಂದರೆ ನಾಳಿನ ಕಾಳಿಯ ಪೂಜೆಗೆ ನನ್ನನ್ನು ಬಲಿ ಕೊಡಲೆಂದೇ ಉಳಿಸಿ ಇಲ್ಲಿ ಕರೆತಂದೆಯ ಶಶಾಂಕ? ಇಲ್ಲ ಅಂಬಿಕಾ, ಇಲ್ಲ. ದೇವಿಯ ಪಾದದಾಣೆಗೂ ಇಲ್ಲ. ಅನಾಥೆ ನಾನೆಂದು ಹಂಬಲಿಸಿದ ನಿನಗೆ ಅಣ್ಣನಾಗಿ ಕಣ್ಣೀರಿಟ್ಟು ಕೈ ಹಿಡಿದು ಕರೆತಂದೆ. ಇಲ್ಲ, ನನಗೆ ನಿನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ. ನಿನ್ನಂತ ಠಕ್ಕನನ್ನು ಹಿಂಬಾಲಿಸಿ ಬದುಕುವ ಇಚ್ಛೆಯೂ ಇಲ್ಲ. ಕಣ್ಣಲ್ಲಿ ಭಕ್ತಿ, ಕೈಯಲ್ಲಿ ಕತ್ತಿ, ಹೀಗೆಲ್ಲರೂ ಗೋಮುಖ ವ್ಯಾಘರೆಯಾಗಿ ಬಿಟ್ಟರೆ ನುಡಿಯ ಕಿಡಿಯಲ್ಲೇ ನನ್ನೆದೆಯನ್ನು ಸುಡಬೇಡ ಅಂಬಿಕಾ. ಇದು ತೆಗೆದುಕೋ, ನಿನ್ನಾಡಿನ ಮರಿಯನ್ನು ಕಡಿದ ಕತ್ತಿಯಿಂದಲೇ ಈ ಕಟುಕನ ಕುತ್ತಿಗೆಯನ್ನು ಕತ್ತರಿಸಿ ಚೆಲ್ಲು. ತೆಗೆದುಕೋ. ಕೊಡು. ನಾಶವಾದ ವಿಷಕೀಟವೇ, ಬೇಡ ಶಶಾಂಕ, ಬೇಡ. ನನ್ನನ್ನು ಹಾಗೆ ನೋಡಬೇಡ. ಆ ನೋಟ ನನ್ನ ಎದೆಯನ್ನು ಇರಿಯುತ್ತಿದೆ. ಆ ನೋಟದಿಂದ ನನ್ನನ್ನು ಕೊಲ್ಲಬೇಡ. ಕೊಲ್ಲು ಅಂಬಿಕಾ, ಕೊಲ್ಲು. ಕರುಣೆಗೆ ಶರಣಾಗಬೇಡ, ಅನುಕಂಪಕ್ಕೆ ಹಾಳಾಗಬೇಡ. ಕೊಲ್ಲು. ಇಲ್ಲ ಅಣ್ಣ, ಇಲ್ಲ. ನಾನು ನಿನ್ನನ್ನು ಕೊಲ್ಲಲಾರೆ. ಅಂಬಿಕಾ, ಅಣ್ಣ, ಕ್ಷಣದ ಆವೇಶಕ್ಕೆ ಬಲಿಯಾದ ನಿನ್ನ ತಂಗಿಯನ್ನು ಕ್ಷಮಿಸುವೆಯ ಅಣ್ಣ? ಅಳಬೇಡ ತಂಗಿ, ಅಳಬೇಡ. ಅಳಲಾರೆ ಅಣ್ಣ. ಅಳುತ್ತಲೇ ಭೂಮಿಗೆ ಬಂದ ನಾವು ನಗು ನಗುತ್ತ ನಡೆಯೋಣ. ಹಾಗೆ ಆಗಲಿ ಅಂಬಿಕಾ, ನಗು ನಗುತ್ತಲೇ ಶಶಾಂಕ, ಹೊರಗೆ ಹೋಗು ಲಜ್ಜೆಗೆಟ್ಟವಳೆ. ಅಪ್ಪಾಜಿ, ಭದ್ರಿಯ ಸನ್ನಿಧಿಯಲ್ಲಿ ಆ ಶೂದ್ರೆಯೊಡನೆ ಇದೇನು ನಿನ್ನ ಸರಸ ಸಲ್ಲಾಪ ಶಶಾಂಕ? ಅನಾಥೆ ಬಾಳೆವಳು ಅಪ್ಪಾಜಿ. ಅದೇನು ಅಪರಾಧ ಮಾಡಿದಳು? ಅನಾಥ ಬಾಲೆಯಲ್ಲ ಅವಳು, ನನ್ನ ಹೃದಯವನ್ನೇ ದಹಿಸುವ ದಳ್ಳುರಿಯ ಜ್ವಾಲೆ ಅವಳು. ಅಪ್ಪಾಜಿ, ಇಂದು ಕಾಳಿಗೆ ಬಲಿ ಕೊಟ್ಟ ಮೂಕ ಜೀವದ ಹತ್ಯೆಯಿಂದ ಈ ಅನಾಥೆಯ ಹೃದಯಕ್ಕೆ ಆಘಾತವಾಗಿದೆ. ಹೀಗೆ ಇಂದು ಹೊಳೆಗಾರಿ ಆತ್ಮಹತ್ಯೆಗಾಗಿ ಅವಣಿಸುತ್ತಿದ್ದಾಗ ನಾನೇ ಅವಳನ್ನು ಸಮಾಧಾನಪಡಿಸಿ ಕರೆತಂದೆ. ಅದೇನು ಆ ಅನಾಥಳ ಬಗ್ಗೆ ನಿನಗೆ ಅಷ್ಟೊಂದು ಅನುಕಂಪ? ಅನಾಥೆ? ನಾನು ಅನಾಥನೇ ಅಲ್ಲವೇ ಅಪ್ಪಾಜಿ? ಒಂದು ಕಾಲದಲ್ಲಿ ಇವಳಂತೆ ನಾನು ಅನಾಥನೇ ಆಗಿದ್ದೆ ಅಪ್ಪಾಜಿ. ನವಮಾಸ ಹೊತ್ತು ಹೆತ್ತವಳೆ ನನ್ನನ್ನು ಕಾಲು ಕಸದಂತೆ ಎಸೆದು ಹೋಗಿದ್ದಳು. ಆ ಅನಾಥ ಶಿಶುವಿಗೆ ಹಾಲು ಕೊಟ್ಟು ಅನ್ನವನ್ನಿಟ್ಟು ಆಧರಿಸಿದವರು ನೀವಾಗಿರಿ. ನೀವು ತೋರಿದ ಅನುಕಂಪ ಅಭಿಮಾನವನ್ನೇ ನಾನು ಈ ಅಂಬಿಕಾಳಲ್ಲಿ ತೋರಿ. ಇದು ನಿಮ್ಮಿಂದಲೇ ಕಲಿತ ಪಾಠ ಅಪ್ಪಾಜಿ. ಕಲಿತದ್ದನ್ನು ಕಲಿಸಿದವರೆದುರಿನಲ್ಲಿಯೇ ಅನ್ಯರಿಗೆ ಕಲಿಸಿಕೊಡುವ ಅಧಿಕ ಪ್ರಸಂಗಿ. ಎತ್ತವರೇ ಎತ್ತಿ ಬಿಸಾಡಿದ್ದ ನಿನ್ನನ್ನು ಹೊತ್ತು ತಂದದ್ದು ನನ್ನ ಅಪರಾಧವಾಯಿತು. ನಿನ್ನಿಂದ ನನ್ನ ಆಸೆ ಆಮಿಷಗಳೆಲ್ಲ ಈಡೇರುವುದೆಂದು ಭಾವಿಸಿದ್ದು ನನ್ನ ಭ್ರಮೆಯಾಯಿತು. ಅದಾವ ನಡತೆಗೆಟ್ಟ ಕನ್ಯೆಯ ಗರ್ಭ ಸಂಜಾತನೋ? ಬೇಡಿ ಅಪ್ಪಾಜಿ, ಬೇಡಿ. ನನ್ನ ಹುಟ್ಟಿನ ಮೇಲೆ ಈ ಪಾಪದ ಪಟ್ಟಿಯನ್ನು ಕಟ್ಟಬೇಡಿ ಅಪ್ಪಾಜಿ, ಕಟ್ಟಬೇಡಿ, ಕಟ್ಟಬೇಡಿ ಅಪ್ಪಾಜಿ, ಕಟ್ಟಬೇಡಿ. ಆಯ್ತು, ಆಯಿತು. ಇದುವರೆಗೂ ಮಾಡಿದ್ದೆಲ್ಲ ಅಪರಾಧ ಎಂದು ಒಪ್ಪಿಕೊಳ್ಳುತ್ತೇನೆ. ಮತ್ತೊಮ್ಮೆ ಆಗನ್ನದಿರಿ ಅಪ್ಪಾಜಿ, ಆಗನ್ನದಿರಿ. ಹಾಗಾದರೆ ನಾಳೆಯ ಕಾಳಿಯ ಬಲಿಗೆ ಪ್ರಾಣಿಗಳನ್ನು ಸಿದ್ಧಪಡಿಸು. ಹೋಗು. ಬೇಡ ಶಶಾಂಕ, ಬೇಡ. ಇನ್ನೆಂದು ಇಲ್ಲಿ ಜೀವ ಬಲಿ ಬೇಡ. ಮತ್ತೆ ಬಂದೆಯ ಮಾಯಾವಿನಿ? ಮತ್ತೆಂದು ಈ ಗುಡಿಯೊಳಗೆ ನಿನ್ನಡಿಯಡಿದಂತೆ ಮಾಡುತ್ತೇನೆ. ಬೇಡಿ, ಈ ಅಂಬಿಕಾಳನ್ನು ನೋಯಿಸಬೇಡಿ. ಅವಳನ್ನು ಬಿಟ್ಟು ಬಿಡಿ. ಬಿಡುತ್ತೇನೆ. ನಾಳೆಯ ಕಾಳಿಯ ಬಲಿಗೆ
ಪ್ರಾಣಿಗಳನ್ನು ತಂದು ಬಲಿ ಕೊಟ್ಟಾಗಲೇ ಈ ಭಿಕಾರಿಣಿಯ ಬಿಡುಗಡೆ. ಇಲ್ಲವಾದರೆ ಮಹಾದೇವಿಯ ಪೂಜೆಗೆ ನಾಳೆ ಇವಳ ಬಲಿಯೇ ನಡೆಯುತ್ತದೆ. ಇವಳನ್ನು ಉಳಿಸಿಕೊಳ್ಳುವ ಆಸೆ ನಿನಗಿದ್ದರೆ ಮೊದಲು ಮಹಾದೇವಿಗೆ ಮಹಿಷಿಗಳನ್ನು ಬಲಿಗಾಗಿ ಸಿದ್ಧಪಡಿಸು. ಇದೇನು ವಿಷಾದ ವಿಷಮ ಪರೀಕ್ಷೆ ತಾಯಿ, ಹೇಳು ತಾಯಿ. ಬೇಡ ಶಶಾಂಕ, ಬೇಡ. ನಿನಗೆ ದೇವಿ ಮೇಲಾಣೆ, ನಿನ್ನ ಈ ತಂಗಿ ಮೇಲಾಣೆ. ಇನ್ನೆಂದು ಇಲ್ಲಿ ಜೀವ ಬಲಿ ಬೇಡ. ಅಂಬಿಕಾ, ನನ್ನ ತಲೆ ಸೂಲಾಗಬೇಡ, ಹೋಗು. ಹೋಗುತ್ತೇನೆ, ಹೋಗುತ್ತೇನೆ. ಅಣ್ಣನಿಗೆ ಬೇಡವಾದ ತಂಗಿ, ತಾಯಿಗೆ ಬೇಡವಾದ ಮಗು ಧರೆಗೆ ಹೊರೆಯಾಗಿರಬಾರದು. ಹೋಗುತ್ತೇನೆ. ಅಂಬಿಕಾ, ಎಲ್ಲಿಗೆ ಹೋಗುವೆ ತಂಗಿ? ನಿನಗಾಶ್ರಯ ಕೊಡುವವರಾರು? ಆಶ್ರಯ ಮೃತ್ಯು ದೇವಿಯ ಮಡಿಲು ವಿಶಾಲವಾಗಿದೆ. ಅಂಬಿಕಾ, ಅವಳಿಗೆ ಬಡವ ಬಲ್ಲಿಗರೆಂಬ ಭೇದವಿಲ್ಲ. ಬೇಡ ತಂಗಿ, ಬೇಡ. ಈ ದೇವಿಯ ಮೇಲೆ ನಾನೇ ಇಟ್ಟು ಹೇಳುತ್ತಿದ್ದೇನೆ, ಈ ಹತಭಾಗ್ಯನನ್ನು ತೊರೆದು ತೆರಳಬೇಡ. ಹಾಗಾದರೆ ಇನ್ನೆಂದು ಈ ಪವಿತ್ರ ದೇವ ಮಂದಿರದಲ್ಲಿ ಪ್ರಾಣಿ ಹತ್ಯೆ ಮಾಡಲೆಂದು ನನಗೆ ವಚನ ಕೊಡು. ಅಂಬಿಕಾ, ವಚನವನ್ನು ಕೊಟ್ಟಿದ್ದೇನೆ. ಈ ಅಣ್ಣನಲ್ಲಿ ನಂಬಿಕೆ ಇಡು ತಂಗಿ. ಅಣ್ಣ, ಬಾ ತಂಗಿ, ಈ ದೇವಿಯ ಸನ್ನಿಧಿಯಲ್ಲಿ ಪ್ರತಿಜ್ಞೆಯ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆಚಾರ್ಯರ ಚರಣಕಮಲಕ್ಕೆ ಶರಣು. ಯುವರಾಜ ಕಾತ್ಯಾಯನನಿಗೆ ಕಲ್ಯಾಣಿಯ ಕರುಣೆ ಇರಲಿ. ಅರ್ಪಿಸಿಕೋ ಯುವರಾಜ ದೇವಿಯ ಮಹಾಪ್ರಸಾದ. ಕೃತಜ್ಞನಾದ ಪೂಜರೆ. ಯುವರಾಜ, ಈ ತ್ರಿಪುರೇಶ್ವರಿಯ ಮೇಲೆ ನಿನಗೆ ಇಷ್ಟೊಂದು ಭಕ್ತಿಯೇ? ಏನು ಅಚ್ಚರಿಯ ನುಡಿ. ಅಂಬಿಕೆಯ ಮೇಲಿರುವ ನನ್ನ ನಿರ್ಮಲ ಭಕ್ತಿ ಅಚಲ ಆಚಾರ್ಯ. ಈ ಜೀವನ ಜಂಜಾಟದಲ್ಲಿ ಆಸ್ತಿಕನಾರು ನಾಸ್ತಿಕನಾರೆಂದರಿಯಲು ಅಸಾಧ್ಯವಾಗಿದೆ ಕಾತ್ಯಾಯನ. ಅಂತೂ ಸರ್ವಮಂಗಳಿಗೆ ನಿನ್ನ ಭವಿಷ್ಯದ ಮೇಲೆ ಅತ್ಯಂತ ಒಲುಮೆ ಇದೆ ಕಾತ್ಯಾಯನ. ಅದು ನನ್ನ ಪೂರ್ವಜರ ಸೂಕೃತ ಪೂಜರೆ. ಕಳೆದಿರುಳು ನನ್ನ ಸ್ವಪ್ನದಲ್ಲಿ ಕಾಣಿಸಿಕೊಂಡ ಅಂಬೆ ಈ ಯುವರಾಜ ಕಾತ್ಯಾಯನನ್ನು ಈ ತ್ರಿಪುರ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಕಾಣಬೇಕೆನ್ನುವ ಹಂಬಲಿಕೆ ಇದೆ ಎಂದಳು. ಏನು ಹೇಳುತ್ತೀರಿ ಆಚಾರ್ಯರು? ನಾನು ಈ ತ್ರಿಪುರ ಸಾಮ್ರಾಜ್ಯದ ಸಾರ್ವಭೌಮನಾಗುವ ಮಾತು ಸತ್ಯವೇ? ಏಕೆ? ದೇವಿ ಅನುಗ್ರಹದ ಬಗ್ಗೆ ಅನುಮಾನವೇ? ಇಲ್ಲ ಪೂಜರೆ, ಸರ್ವಮಂಗಳೆಯ ಅನುಗ್ರಹದ ಬಗ್ಗೆ ಅನುಮಾನವೇ ಇಲ್ಲ. ದೇವಿಯ ಅಭಿಷ್ಟದಂತೆ ಕಿರೀಟ ಬಿಟ್ಟು ಈ ತ್ರಿಪುರ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಕೂರುವ ಆಸೆ ಇಲ್ಲವೇ ಕಾತ್ಯಾಯನ? ಆಸೆ ಇದ್ದರೂ ಕಷ್ಟ ಸಾಧ್ಯದ ಮಾತಲ್ಲವೇ ಆಚಾರ್ಯರೇ? ಕಾತ್ಯಾಯನ, ದೇವಿಯ ಅನುಗ್ರಹವಿದ್ದರೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಪರ್ವತಂ. ನೋಡು ಕಾತ್ಯಾಯನ, ಇಂದು ನಿನ್ನ ಅಣ್ಣ ದಾಕ್ಷಾಯಣನ ಒಡೆತನ ಈ ಜನತೆಗಷ್ಟೇ ಅಲ್ಲ, ಸಾಕ್ಷಾತ್ ಜಗನ್ಮಾತೆಗೂ ಬೇಡವಾಗಿದೆ. ನಿನಗೀಗ ಈ ರಾಜ್ಯವಾಳುವ ವಾಂಚಲ್ಯವಿಲ್ಲವೇ? ಆಸೆಯನ್ನು ಅಖಂಡವಾಗಿದೆ. ಆದರೆ ಇನ್ನಾಯ್ತು ಬಿಡು ಕಾತ್ಯಾಯನ, ನಿನ್ನನ್ನು ಈ ತ್ರಿಪುರ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಕೂರಿಸುವ ಹೊಣೆ ನನ್ನದು. ಹೌದು, ಸಿಂಹಾಸನ ನಿನ್ನದಾದರೆ ನನಗೇನು ಬಹುಮಾನ? ಏನು ಬೇಕಾದರೂ ಕೇಳಿ ಆಚಾರ್ಯರೇ, ಕೊಡಲು ನಾನು ಸಿದ್ಧ. ನಮ್ಮ ಆಸ್ಥಾನದಲ್ಲಿರುವ ಪ್ರಧಾನ ಸಚಿವರ ಸ್ಥಾನ ನಿಮ್ಮದೇ. ಆ ಸಚಿವ ಸ್ಥಾನದ ಪೀಠವನ್ನು ನನ್ನ ಕಾಲಿನ ಮುಂಗುಷ್ಟವು ಮುಟ್ಟಲಾರದು, ಮೆಟ್ಟಲಾರದು. ಆಚಾರ್ಯರೇ, ಅರಿಯದೇ ಆಗಿದ್ದರೆ ನನ್ನನ್ನು ಕ್ಷಮಿಸಿ. ಕೇಳಿ, ತಮಗೇನು ಬೇಕು ಕೇಳಿ. ಸರ್ವ ಸಂಘ ಪರಿತ್ಯಾಗಿಗಳಾದ ನಮಗೆ ಸರ್ವಮಂಗಳೆಯನ್ನು ಸಂತೃಪ್ತಿಪಡಿಸುವುದೇ ನಮ್ಮ ಸೌಭಾಗ್ಯ. ಕಾತ್ಯಾಯನ, ಭಗವತಿಗೆ ಒಂದು ಬಯಕೆ ಇದೆ. ಅದೇನು ಆಚಾರ್ಯ? ಜೀವ ಬಲಿಯ ಬಯಕೆ.
ಬಲಿ ನಿಷೇಧವಿದೆ ಎಂದು ರಾಜಾಜ್ಞೆಯಲ್ಲಿ ಅಲ್ವೇ ಆಚಾರ್ಯರೇ? ರಾಜಾಜ್ಞೆ 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 ಸರ್ವಮಂಗಳೆಯ ಸಂತೃಪ್ತಿಯ ಮೇಲೂ ರಾಜಾಜ್ಞೆ. ರಾಜನಾಗುವ ನಿನಗೂ ರಾಜಾಜ್ಞೆಯ ಭೀತಿಯ ಕಾತ್ಯಾಯನ. ಆಗಲಿ ಆಚಾರ್ಯರೇ, ರಾಜಾಜ್ಞೆಯನ್ನು ಮೀರಿದರೂ ಸರಿ, ಆ ದೇವಿಯ ಆಜ್ಞೆಯನ್ನು ಪಾಲಿಸುತ್ತೇನೆ. ಹೇಳಿ, ಬಲಿಯನ್ನು ಎಲ್ಲಿ ಯಾವಾಗ ಕೊಡಬೇಕೆಂದು. ಹಿಂದೆ ಈ ದೇವಿಯ ಸನ್ನಿಧಿಯಲ್ಲಿ ಯಾರ ಬಲಿ ಗೊತ್ತ ಕಾತ್ಯಾಯನ? ನರಬಲಿ. ಬಲಿ? ಹೌದು, ಬಾಳಿಯ ಬಲಿಯನ್ನು ಖಂಡಿಸಿದ ಆ ಬಂಡನ ಬಲಿ, ಜನತೆಯ ಹಕ್ಕನ್ನು ಅಪಹರಿಸಿದ ಆ ಅಧಮನ ಬಲಿ, ನನ್ನ ದಾಕ್ಷಾಯಣನ ಬಲಿ. ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ಆಗಲೇ ಬೇಕು ಕಾತ್ಯಾಯನ. ಕಿರೀಟ ಬಿಟ್ಟು ಈ ತ್ರಿಪುರ ಸಾಮ್ರಾಜ್ಯದ ಅನಂತ ಸಿಂಹಾಸನದ ಮೇಲೆ ಕೂರುವ ಆಸೆ ಇಲ್ಲವೇ? ಇದೆ. ರಾಜ ನರ್ತಕಿಯರ ಸುಕೋಮಲ ಕರಗಳಿಂದ ಚೆಲ್ಲುವ ಬಿಡಿ ಮಲ್ಲಿಗೆಯ ಹಾಸಿಗೆಯ ಮೇಲೆ ನಡೆದು ಬರುವ ಹಂಬಲವಿಲ್ಲವೇ? ಇದೇ ಆಚಾರ್ಯರೇ, ಇದೆ. ಮತ್ತೆ ಶಂಕೆಯ ಕೊಂಕಿನ ಮಾತಕ್ಕಬೇಡ ಕಾತ್ಯಾಯನ. ನಾಳೆ ನಿನ್ನಣ್ಣ ದಾಕ್ಷಾಯಣನಿಗೆ ಗಂಡು ಸಂತಾನವೇನಾದರೂ ಆದರೆ ಅವನೇ ಈ ತ್ರಿಪುರ ಸಾಮ್ರಾಜ್ಯದ ಭಾವಿ ಸಾರ್ವಭೌಮನಾಗುತ್ತಾನೆ. ಅವನಿಗೂ ನೀನು ದಾಸನಾಗಿ ನಿನ್ನ ಆಯಸ್ಸನ್ನು ಸವಿಸಬೇಕಾಗುತ್ತದೆ. ಅದು ನಿನಗೆ ಸಮ್ಮತವೇ? ಇಲ್ಲ, ಅದೆಂದೂ ನಾನು ಇಷ್ಟಪಡಲಾರೆ. ಅರಸನೆದುರು ದಾಸ ದಂಡ ಇಡುವ ಬದುಕು ಇಂದಿಗೆ ಸಾಕು. ಈಗ ನಿನ್ನನ್ನು ಒಪ್ಪಿ ಅಪ್ಪುತ್ತೇನೆ ಕಾತ್ಯಾಯನ. ಹೇಳು, ಕಾಳಿಯ ಬೇಡಿಕೆಯನ್ನು ಈಡೇರಿಸುವೆಯಾ? ಹೇಳಿ ಆಚಾರ್ಯರೇ, ಬಲಿಯನ್ನು ಎಲ್ಲಿ ಕೊಡಬೇಕೆಂದು. ಇಲ್ಲಿ ಈ ದೇವಿಯ ಸನ್ನಿಧಿಯಲ್ಲಿ. ಅದೇಕೆ? ಅಂಜಿಕೆಯೇ? ಅಂಜಿಕೆಯಲ್ಲ ಆಚಾರ್ಯರೇ, ಪಾಪ ಕಾರ್ಯವನ್ನು ದೇವಿ ಸನ್ನಿಧಿಯಲ್ಲೇ ಮಾಡಬೇಕೆಂಬ ಭೀತಿ. ಓ ಮುಗ್ಧ ಕಾತ್ಯಾಯನ, ಮಹಾಭಾರತದ ಆ ಧನುರ್ವಿದ್ಯಾ ಪಾರಂಗತನಾದ ಪಾರ್ಥ ಆ ಭಗವಾನ್ ಶ್ರೀಕೃಷ್ಣನ ಗಡ್ಡೆ ಸನಿಹದಲ್ಲಿರಿಸಿಕೊಂಡು ಗುರು ಹಿರಿಯರನ್ನು ಕೊಲ್ಲುವ ಪಾಪ ಕಾರ್ಯವನ್ನು ನಡೆಸಲಿಲ್ಲವೇ? ಆದರೂ ಆಚಾರ್ಯರೇ, ಇಲ್ಲಿ ನನ್ನನ್ನ ದಾಕ್ಷಾಯಣನ ಬಲಿಯನ್ನು ಮಾಡುವುದು ಹೇಗೆ? ಕಾತ್ಯಾಯನ, ಸಲಹೆ ಕೊಟ್ಟ ನಾನೇ ಸಹಾಯಕ್ಕೂ ನಿಲ್ಲುತ್ತೇನೆ. ಬಾ ಕಾತ್ಯಾಯನ. ಯಾರು ಚೀರಿದವರು? ನಾನೇ ಮಹಾರಾಜ, ಮನ್ನಿಸಿ. ಅಂಬಿಕಾ, ನೀನೆ ಅದಕ್ಕೆ ಚೀರಿದೆ? ಹೇಳು, ಇಲ್ಲೇನು ನಡೆಯಿತು? ಕಾತ್ಯಾಯನ, ನೀನು ಇಲ್ಲೇ ಇರುವೆಯಾ? ನೀನಾದರೂ ಹೇಳು, ಇಲ್ಲೇನು ನಡೆಯಿತು? ಅಲ್ಲಿ ಹಾವೊಂದು ಹರಿದು ಬಂತು. ಅದನ್ನು ನೋಡಿದ ಈ ಅಂಬಿಕಾ ಬೆದರಿ ಚೀರಿದಳು. ಅಣ್ಣ, ಹೌದು ಮಹಾರಾಜ, ಆ ಹಾವಿನ ವಿಷಕ್ಕಿಂತಲೂ ಕಾರ್ಕೂಟ ವಿಷಕೀಟವೇ ಈ ಯುವರಾಜ ಕಾತ್ಯಾಯನ. ಮಹಾರಾಜ, ತಾವು ಧ್ಯಾನಮಗ್ನರಾಗಿ ಕುಳಿತಿರುವಾಗ ತಮಗೆ ಅರಿವಿಲ್ಲದಂತೆ ಹಿಂದಿನಿಂದ ಬಂದು ತಮ್ಮ ಬೆನ್ನನ್ನು ಇರಿಯಲು ಯತ್ನಿಸಿದ ಕಟುಕನೇ ಈ ಕಾತ್ಯಾಯನ. ಇಲ್ಲ ಅಣ್ಣ, ಈ ಅಂಬಿಕಾ ಹೇಳುತ್ತಿರುವ ಮಾತು ಸುಳ್ಳು. ಆ ದೇವಿಯ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನನ್ನನ್ನು ನಂಬಿ. ನಂಬಬೇಡಿ ಮಹಾರಾಜ, ಆ ದೇವಿಯ ಮೇಲಾಣೆಯಂತೆ ದೇವಿಯಂತೂ ಎದ್ದು ಬಂದು ಸಾಕ್ಷಿ ಹೇಳುವುದು ಸುಳ್ಳು. ಸುಳ್ಳು ಸುಳ್ಳು. ನನ್ನ ಮೇಲಾಣೆ ಇಟ್ಟು ಹೇಳು ಕಾತ್ಯಾಯನ, ನಾನಾಡಿದ್ದು ಸುಳ್ಳೇ? ಹೇಳು ಕಾತ್ಯಾಯನ, ಇವಳ ಆಡಿದ್ದು ಸುಳ್ಳಾಗಿದ್ದರೆ ಇನ್ನೆಂದು ಈ ಭವತಾಣಿಯ ಮಂದಿರದಲ್ಲಿ ಈ ನೀಚಳ ನೆರಳಾಡದಂತೆ ಮಾಡುತ್ತೇನೆ. ಅಣ್ಣ ತಮ್ಮಂದಿರ ಈ ನಿಷ್ಕಲ್ಮಸ ವಾತ್ಸಲ್ಯಕ್ಕೆ ವಿಷ ಬೆರೆಸಿದ ನಿನ್ನನ್ನು 6 ನಿಮಿಷ ಉಳಿಸಲಾರೆ, ಕತ್ತರಿಸಿ ತುಂಡರಿಸಿ ಇರುತ್ತೇನೆ. ಅಯ್ಯೋ ಕಾತ್ಯಾಯನ, ಮಾಡಿದ ತಪ್ಪು ಮರೆಯಲ್ಲಿ ಮರೆತು ಹೋಗಬಾರದು. ಮುಚ್ಚಿಟ್ಟ ಪಾಪ ಕಿಚ್ಚಾಗಿ ಸುಡುವುದಂತೆ. ಇದೇ ಅಲ್ಲವೇ ರಾಜನನ್ನು ಇರಿಯಲೆಂದು ಎತ್ತಿದ ಕತ್ತಿ? ನಾನಾಡಿದ್ದು ಸುಳ್ಳೇ ಆದರೆ ಈಗಲೇ ಈ ಕ್ಷಣವೇ ನನ್ನನ್ನು ಕತ್ತರಿಸಿ ಬಿಡು. ಕೊಲ್ಲು ಕಾತ್ಯಾಯನ, ಕೊಲ್ಲು ಕಾತ್ಯಾಯನ, ಕೊಲ್ಲು. ನನ್ನ ಆಡಳಿತದಲ್ಲಿ ಇಂಥ ವಿಷಕೀಟವು ಬದುಕಿರಬಾರದು.
ಸಾಧ್ಯವಿಲ್ಲ ಅಣ್ಣ. ಕಾತ್ಯಾಯನ ಮೇಲೆ ಹೇಳು. ಅಂಬಿಕೆ ಹೇಳುತ್ತಿರೋ ಮಾತು ಸತ್ಯ. ನನ್ನನ್ನು ಕ್ಷಮಿಸಿ ಬಿಡಿ. ಕ್ಷಮೆ ಕ್ಷಮೆ ನಿನ್ನಂತ ವಿಷ ಸರ್ಪವನ್ನು ಕೊಂದೇ ಕೊನೆಗಾಣಿಸಬೇಕು. ಬೇಡ ಮಹಾರಾಜ, ಬೇಡ. ನನಗಾಗಿ ಕಾತ್ಯಾಯನನ್ನು ಉಳಿಸಿಕೊಡಿ. ಈ ಜಗತ್ತಿನಲ್ಲಿ ಪ್ರೀತಿಯಿಂದಲೇ ಸಾಯೋ ಹೃದಯವಿರುವಾಗ ಕತ್ತಿಯ ಬಳಕೆ ಏಕೆ? ಮಹಾರಾಜ, ಕಾತ್ಯಾಯನನ್ನೇ ಕತ್ತಿಯನ್ನಾಗಿ ಬಳಸಿದ ಆ ಕಟುಕನನ್ನು ಮೊದಲು ಹಿಡಿದು ದಂಡಿಸಿ. ಯಾರವನು ಯಾರವನು ಆ ಕಟುಕ? ಓಂ ನಮೋ ಭಗವತಿ ಭದ್ರಕಾಳಿ. ಹಬ್ಬ, ಅವನ ನೆನಪೇ ನನಗೆ ಸಿಂಹ ಸ್ವಪ್ನ. ಓಂ ನಮೋ ಭಗವತಿ ಭದ್ರಕಾಳಿ. ಅವನ ದರ್ಶನವೇ ಸರ್ಪಚುಂಬನ, ಸರ್ಪಚುಂಬನ, ಸರ್ಪಚುಂಬನ. ಈ ಕಾತ್ಯಾಯನ ಗಾತ್ರವನ್ನು ನೋಡಿದರೆ ಏನೋ ಅಚಾತುರ್ಯ ನಡೆದಂತೆ ಕಾಣುತ್ತಿದೆ ಅಲ್ಲವೇ? ನೀನು ಬಯಸಿದ ಅನಾಹುತೇನು ನಡೆಯಲಿಲ್ಲ ನರರಾಕ್ಷಸ. ಕಾತ್ಯಾಯನ, ನೀನು ಸುಮ್ಮನಿರು. ನನ್ನನ್ನು ಸಂಹರಿಸುವುದಾಗಿ ನನ್ನ ತಮ್ಮ ಈ ಕಾತ್ಯಾಯನಿಗೆ ಹೇಳಿಕೊಟ್ಟವರವರು. ಹೇಳಿಕೊಡಲಿಲ್ಲ. ಕಾಳಿಯ ಬೇಡಿಕೆಯನ್ನು ಈಡೇರಿಸಿಕೊಡು ಎಂದು ಕೇಳಿಕೊಂಡೆ. ಏನದು ಏನದು ಕಾಳಿಯ ಬೇಡಿಕೆ? ಆ ತ್ರಿಪುರೇಶ್ವರಿ ತನ್ನ ಬಲಿಯ ತೃಷೆಯನ್ನು ತೀರಿಸಿಕೊಳ್ಳಲು ಬಯಸಿದ್ದಾಳೆ. ಆ ಬಲಿಯ ಬಯಕೆಯನ್ನು ಕಾಳಿ ನನ್ನಲ್ಲೇಕೆ ಹೇಳಿಕೊಳ್ಳಲಿಲ್ಲ? ಸ್ವಯಂ ಶಾಂಭವಿಯೇ ತನ್ನ ಹಂಬಲವೇನೆಂಬುದನ್ನು ನನ್ನಲ್ಲಿ ತಿಳಿಸಿದ್ದಾಳೆ. ನನಗೂ ತಿಳಿಸಲಿ. ಇಲ್ಲೇ ಈಗಲೇ ನನ್ನ ಬಲಿಯನ್ನು ನಾನೇ ಕೊಂಡುಕೊಳ್ಳುತ್ತೇನೆ. ಆ ಮಹಾದೇವಿಯ ಹಂಬಲವೇನೆಂಬುದನ್ನು ಕಿವಿಯಾರೆ ಕೇಳಿಸಿಕೊಂಡವನು ನಾನು. ಕೇಳುವ ಕಿವಿ ನಮಗೂ ಇದೆ. ಮತ್ತೊಮ್ಮೆ ಕಾಳಿಯಿಂದ ಹೇಳಿಸಿ. ಪ್ರತ್ಯಕ್ಷ ಕಾಳಿಯನ್ನೇ ಪರೀಕ್ಷಿಸುವಂತಾದೆಯಾ ದಾಕ್ಷಾಯಣ? ಸಾಕು ಮಾಡಿ ಆಚಾರ್ಯ, ನಿಮ್ಮನ್ನು ಈ ಮಂದಿರದಿಂದ ಬಹಿಷ್ಕರಿಸಿದ್ದೇನೆ. ಮುಂದೆ ನಮ್ಮ ತ್ರಿಪುರ ಸಾಮ್ರಾಜ್ಯದ ಗಡಿಯನ್ನು ಬಿಟ್ಟು ತೊಲಗಲೇಬೇಕು. ಮಹಾರಾಜ, ಮಹಾರಾಜ, ನನ್ನ ಪ್ರಾರ್ಥನೆಯನ್ನೊಮ್ಮೆ ಕೇಳಿ ಮಹಾರಾಜ. ನಾಳಿನ ಪ್ರಾತಃ ಕಾಲದ ಕಾಳಿಯ ಪೂಜೆಯನ್ನು ಮುಗಿಸಿಕೊಂಡು ಯಾರಿಗೂ ಕಾಣದಂತೆ ನಾನೇ ಗಡಿ ದಾಟಿ ಬಿಡುತ್ತೇನೆ. ಅಲ್ಲಿಯವರೆಗೂ ನನಗಿಲ್ಲಿರಲು ಅವಕಾಶ ಕೊಡಿ ಮಹಾರಾಜ. ಸಾಧ್ಯವಿಲ್ಲ. ಕಾತ್ಯಾಯನ, ಹೋಗಲಿ ಬಿಡು. ಪಾಪಿಗಳಿಗಾದರೂ ಸರಿ, ಪೂಜೆಯಂತ ಪುಣ್ಯ ಕಾರ್ಯಕ್ಕೆ ಅವಕಾಶವನ್ನು ಮಾಡಿಕೊಡೋಣ. ಆದರೆ ನಾಳಿನ ಸೂರ್ಯೋದಯಕ್ಕಿಂತ ಮುಂಚೆ ನಿಮ್ಮ ನಿರ್ಗಮನವಾಗಬೇಕು. ಬಾ ಕಾತ್ಯಾಯನ. ಇನ್ನೊಸ್ಮಿ ಮಹಾರಾಜ. ದೇವಿ, ಕಲ್ಲಾಗಿ ನಿಂತಿರುವ ಭದ್ರಕಾಳಿ ನೋಡು. ಬ್ರಹ್ಮ ತೇಜ ಕ್ಷಾತ್ರ ತೇಜದಿದ್ರು ನಿಸ್ತೇಜವಾಗಿ ನಿಶೇಷವಾಗುತ್ತಿದೆ. ನಿನ್ನನ್ನೇ ನಂಬಿರುವ ಈ ನಿನ್ನ ಭಕ್ತ ಶಾಕ್ತಾಯನಿಗೆ ಈ ಶಿಕ್ಷೆ ಸರಿಯೇ ತಾಯಿ? ನಿನಗೆ ಸಮ್ಮತವೇ ಸರ್ವಮಂಗಳೇ? ನಿನಗೆ ಸಮ್ಮತವೇ? ಶಕ್ತಿ ರೂಪಿಣೆ ಸಂಸ್ಥಿತ ನಮಸ್ತಸ್ಯೈ 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 ನಮೋ ಶಶಾಂಕ, ತೊಲಗೆ ಹೋಗು. ಅಪ್ಪಾಜಿ, ಅಪ್ಪಾಜಿ, ನನಗಾರು ಇಲ್ಲ ಶಶಾಂಕ, ನನಗಾರು ಇಲ್ಲ. ಈ ಜಗತ್ತಿನಲ್ಲಿ ನಾನೆಂದು ತಪ್ಪಲಿ, ಪ್ರೀತಿಸುವ ಮಕ್ಕಳಾಗಲಿ, ನಮಿಸುವ ಶಿಷ್ಯರಾಗಲಿ ನನಗಾರು ಇಲ್ಲ ಶಶಾಂಕ, ನನಗಾರು ಇಲ್ಲ. ಹಾಗೆನ್ನಬೇಡಿ ಅಪ್ಪಾಜಿ. ನಿಮ್ಮನ್ನು ಪ್ರೀತಿಯಿಂದ ಕಾಣುವ ಮಗನೇ ನಾನು. ನಿಮ್ಮನ್ನು ಭಕ್ತಿಯಿಂದ ನಮಿಸುವ ಶಿಷ್ಯನೇ ನಾನು. ಹಾಗಾದರೆ ನನ್ನ ಕಟ್ಟ ಕಡೆಯ ಕೋರಿಕೆಯನ್ನು ಪೂರೈಸಿಕೊಡುವೆ ಶಶಾಂಕ. ಈ ದೇವಿಗಾಗಿ ಒಂದೇ ಒಂದು ನರಬಲಿಯನ್ನು ಕೊಡುವೆಯಾ ಶಶಾಂಕ? ಅಪ್ಪಾಜಿ, ಆ ಮಹಾರಾಜನ ರಕ್ತದಿಂದ ಈ ದೇವಿಯನ್ನು ತೃಪ್ತಿಪಡಿಸುವೆಯಾ ಶಶಾಂಕ? ಭಕ್ತಿಯಿಂದ ಒಲಿಸಿಕೊಳ್ಳುವ ಈ ಭದ್ರಗೆ ಮತ್ತೆ ಬಲಿಯ ರಕ್ತ ತರ್ಪಣ ಕೊಟ್ಟೇ ಆಹ್ವಾನಿಸಬೇಕೆ? ಶಶಾಂಕ, ಬಾಲರಾದ ಧ್ರುವ, ಭಕ್ತ ಪ್ರಹ್ಲಾದ ರಕ್ತವನ್ನೇ ಕೊಟ್ಟು ಆ ಶ್ರೀಹರಿಯನ್ನು ಬರಮಾಡಿಕೊಂಡರೆ, ಶಶಾಂಕ, ಈ ನಿನ್ನ ಪ್ರೀತಿಯ ತಂದೆಗಾಗಿ ಈ ಒಂದು ಕಾರ್ಯವನ್ನು ಮಾಡಿಕೊಡಲಾರೆ ಮಗನೇ. ನಿಮಗಿಂತಲೂ ಹಿರಿಯರಾಗದಿದ್ದರೂ ನನಗೂ ಹಾಗೂ ಪ್ರಜೆಗಳಿಗೂ ಅವರು ಹಿರಿಯರೇ ಅಪ್ಪಾಜಿ. ಬೇಡ ಶಶಾಂಕ, ನನ್ನ ಮಾತನ್ನು ಕೇಳು. ಈ ನಿನ್ನ ಪ್ರೀತಿಯ ತಂದೆಗಿಂತಲೂ ಹಿರಿಯನಾಗಿ ಬಿಟ್ಟನೇ ಆ ನಿಷ್ಠಾರಸ. ಇಲ್ಲ ಅಪ್ಪಾಜಿ, ನಿಮಗಿಂತಲೂ ಹಿರಿಯರಾಗದಿದ್ದರೂ ಅವರೇ ನನಗೆ ಪ್ರಭುಗಳು ಅಪ್ಪಾಜಿ. ಶಶಾಂಕ, ಇಷ್ಟಾದ ಮೇಲೂ
ಈ ಮಹಾದೇವಿಯ ಅರಿಷ್ಟದ ಹಡಗಲಿಲ್ಲವೇ ಅಪ್ಪಾಜಿ? ಶಶಾಂಕ, ಈ ಬಲಿಪೀಠದಿಂದ ಭಗ್ನಗೊಂಡು ಧರೆಗುರುಳಿದದೆಷ್ಟೋ ಬಡ ಮೂಕ ಜೀವಿಗಳ ಕೊರಗಿನ ಕೂಗು ಈ ಸರ್ವಮಂಗಳಿಗೆ ಮಂಗಳದ ಮೇಳವಾಯಿತೆ. ಶಶಾಂಕ, ಕಡಿದು ಚೆಲ್ಲಿದ ಪ್ರಾಣಿಗಳ ಒಡಲಿನ ಕೂಗು ನಿಮಗೆ ಕೇಳುತ್ತಿಲ್ಲವೇ ಅಪ್ಪಾಜಿ? ಶಶಾಂಕ, ಇನ್ನೊಂದು ಜೀವ ಬಲಿಯಿಂದಲೇ ಈ ದೇವಿ ಸಂತುಷ್ಟಳಾಗುವುದಾದರೆ ಮಹಾರಾಜರ ಬಲಿಯನ್ನೇಕೆ ಕೊಡಬೇಕು? ನಿಮ್ಮ ಮಗನಾದ ನನ್ನ ಬಲಿಯನ್ನೇ ಕೊಡಿ. ಶಶಾಂಕ, ಯಾರ ರಕ್ತವಾದರೇನು? ಎಲ್ಲ ರಕ್ತದ ಬಣ್ಣ ಒಂದೇ. ಶಶಾಂಕ, ಇದು ಅಪ್ಪಾಜಿ! ಅಯ್ಯೋ ಶಶಾಂಕ, 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 ಏನು ಅನಾಹುತ ಮಾಡಿಕೊಂಡು ಬಿಟ್ಟ ಮಗನೇ? ಶಶಾಂಕ, ಶಶಾಂಕ, ಅಯ್ಯೋ ಅಯ್ಯೋ, ನನ್ನ ವಾತ್ಸಲ್ಯ ನಿಧಿಯೇ, ಏನು ಅನಾಹುತ ಮಾಡಿಕೊಂಡೆ ಬಿಟ್ಟೆ ಮಗನೇ? ಏನು ಅನಾಹುತ ಮಾಡಿಕೊಂಡೆಯೋ? ನಾನೀಗ ಏನು ಮಾಡಲಿ? ನಾನಿವಾಗ ಏನು ಮಾಡಲಿ? ದೇವಿ, 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 ಇಲ್ಲಿಯವರೆಗೂ ನಿನಗೆ 100 ಜೀವಗಳ ಬಲಿರಕ್ತ ತರ್ಪಣ ಅರ್ಪಿಸಿದ್ದೆ. ಈಗ ನನ್ನೊಬ್ಬನೇ ಒಬ್ಬ ಮಗನನ್ನು ನನಗೆ ಉಳಿಸಿಕೊಡಲಾರೆಯ ತಾಯಿ? ಉಳಿಸಿಕೊಡಲಾರೆಯ? 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 ಇಲ್ಲ, ನೀನು ಉಳಿಸುವ ಕಾಳಿಯಲ್ಲ, ಕಬಳಿಸುವ ಕರಾಳಿ. ನೀನು ವಿಶ್ವಮಾತೆಯಲ್ಲ, ವಿನಾಶದ ಚಿತೆ, ವಿನಾಶದ ಚಿತೆ, ವಿನಾಶದ ಚಿತೆ, ವಿನಾಶದ ಚಿತೆ, ವಿನಾಶದ ಚಿತೆ. ಶಶಾಂಕ, 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 ಬಾ ಅಂಬಿಕಾ, ನೋಡು, ನಮ್ಮಿಬ್ಬರ ಪ್ರೀತಿಯ ನಿನ್ನಣ್ಣ ಭವಾನಿಗಾಗಿ ತನ್ನನ್ನೇ ಬಲಿ ಮಾಡಿಕೊಂಡು ಬಿಟ್ಟಿದ್ದಾನೆ ಮಗಳೇ. ಅಯ್ಯೋ ಶಶಾಂಕ, ಅಯ್ಯೋ ಶಶಾಂಕ, ಶಶಾಂಕ, ಕೊನೆಗೂ ನಿನ್ನ ಈ ತಂಗಿಯನ್ನು ತಬ್ಬಲಿಯನ್ನಾಗಿಸಿ ಒಬ್ಬನೇ ಹೊರಟು ಹೋದೆಯ ಅಣ್ಣ. ಶಶಾಂಕ, ಶಶಾಂಕ, ಶಶಾಂಕ. ಇಲ್ಲ ಇಲ್ಲ, ಇದು ಬಲಿದಾನವಲ್ಲ, ಇದು ಕೊಲೆ. ಮಹಾದೇವಿಯ ಹೆಸರಿನಲ್ಲಿ ಸ್ವಯಂ ಶಾಂಭವಿಯು ಹೇಸುವಂತ ಪಾಶವಿಯ ಕಗ್ಗೊಲೆ. ಇಲ್ಲ ಅಂಬಿಕಾ, ಇಲ್ಲ, ನೀನಾದರೂ ನನ್ನೊಬ್ಬನೇ ಒಬ್ಬ ಮಗನನ್ನು ನನಗೆ ಉಳಿಸಿಕೊಡಲಾರೆಯ ತಾಯಿ? ಅದು ಹೇಗೆ ಸಾಧ್ಯ? ಸತ್ತ ಒಡಲಿಗೆ ಜೀವದಾನ ಮಾಡಲಾಗುವುದೇ? ಹಂಗಿಸಬೇಡ ಅಂಬಿಕಾ, ಮಾತಿನಲ್ಲಿ ನನ್ನನ್ನು ಎರಿದು ಕೊಲ್ಲಬೇಡ. ನನ್ನಾಡಿನ ಮರಿಯ ರಕ್ತ ಹೀರಿದ ಕಾಳಿಯೇ ಇಂದು ನಿನ್ನ ಶಶಾಂಕನ ರಕ್ತದಿಂದ ಸಂತೃಪ್ತಳಾಗಿದ್ದಾಳೆ. ನೀನು ಸಂತೋಷ ಪಡು. ಅಯ್ಯೋ, ನನ್ನೊಬ್ಬನೇ ಒಬ್ಬ ಮಗನ ಸಾವಿನಿಂದ ನಾ ಹೇಗೆ ಸಂತೋಷ ಪಡಲಿ ಅಂಬಿಕಾ? ನಾ ಹೇಗೆ ಸಂತೋಷ ಪಡಲಿ? ನಾ ಹೇಗೆ ಸಂತೋಷ ಪಡಲಿ? ಈಗಲಾದರೂ ಮಾನವರ ಮನಸ್ಸಿಗೆ ಕಷ್ಟವೆನಿಸುವ ಪ್ರಾಣಿ ಹತ್ಯೆ ಮಹಾದೇವಿಗೂ ಇಷ್ಟವಿಲ್ಲವೆಂಬುದು ಸಿದ್ಧಾಂತವಾಯಿತೆ. ಆಯ್ತು ಅಂಬಿಕಾ. ಸೃಷ್ಟಿಸಲು ಅರಿಯದ ಸಂಹಾರ ದುಷ್ಟಾಂತವೆಂಬುದು ಸ್ಥಿರವಾಯಿತೆ. ಆಯ್ತು ಮಗಳೇ, ಆಯ್ತು. ಈಗ ಹೇಳು, ಹಿಂಸೆಯೇ ಹೀನ ಕೃತ್ಯ? ಹಿಂಸೆಯೇ ಹೀನ ಕೃತ್ಯ. ಅಹಿಂಸೆಯೊಂದೇ ಶಾಶ್ವತ ಸತ್ಯ. 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 ಅಂಬಿಕಾ, 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 ಅಯ್ಯೋ ಭವತಾರಿಣಿ, ಅಯ್ಯೋ ಭವತಾರಿಣಿ, ಈ ಕಟುಕನನ್ನು ಶಿಕ್ಷಿಸಲೆಂದೇ ಬಿಕಾರಿಣಿಯ ವೇಷದಲ್ಲಿ ಈ ಮಂದಿರಕ್ಕೆ ಬಂದೆ ತಾಯಿ. ನಿನ್ನನ್ನೇ ಹತ್ತು ಅಂಬಲಿಸಿ ಕಣ್ತುಂಬಿ ಕರೆಯುತ್ತಿದ್ದೇನೆ. ಎಲ್ಲಿರುವೆ ದಯಾಮಯಿ? ನೀನೆಲ್ಲಿರುವೆ? ಒಂದೇ ಒಂದು ಬಾರಿ ನಿನ್ನ ದಿವ್ಯ ದರ್ಶನ ತೋರು ತಾಯಿ, ನಿನ್ನ ದಿವ್ಯ ದರ್ಶನ ತೋರು.
ಬ್ರಾಹ್ಮಣನಾಗಿ ಹುಟ್ಟಿ ಬ್ರಹ್ಮ ರಾಕ್ಷಸನೆನಿಸಿ ಶೂದ್ರನಿಗೂ ಶೂದ್ರನಾಗಿ ಪಾತಕನಾಗಿ ಕೆಟ್ಟೆ. ಶತಕೋಟಿ ಪುಣ್ಯ ತೀರ್ಥದಲ್ಲಿ ಮಿಂದರು, ಬಡಬಾಗ್ನೆಯಲ್ಲಿ ಬಿದ್ದು ಬೆಂದರು. ಸಹಸ್ರ ಲಕ್ಷ ಬಾರಿ ಅಷ್ಟಾದರ್ಶ ಅಗಮರ್ಷನ ಪುಣ್ಯ ಪುರಾಣ ಪಠಿಸಿದರು. ನಾನೇ ಉಳಿಸಿ ಗಳಿಸಿಟ್ಟ ಬೆಟ್ಟದಷ್ಟರ ಪಾಪ ಅಣುವಿನಷ್ಟಾದರೂ ಅಳಿಯಲಾರದೆ ತಾಯಿ, ಅಳಿಯಲಾರದೆ ತಾಯಿ. ದಯಾಮಯಿ, ನೀನೆಲ್ಲಿರುವೆ? ಒಂದೇ ಒಂದು ಬಾರಿ ನಿನ್ನ ದಿವ್ಯ ದರ್ಶನ ತೋರು ತಾಯಿ. ನೀನೆಲ್ಲಿರುವೆ? ದಯಾಮಯಿ ಸರ್ವಮಂಗಳೇ, ನೀನೆಲ್ಲಿರುವೆ? ಎಲ್ಲೆಲ್ಲೂ ನಾನಿರುವೆ, ಎಲ್ಲವೂ ನಾನೇ ಆಗಿರುವೆ. ರೂಪದಲ್ಲಿ ನಿಸರ್ಗದ ಸೊಬಗಾಗಿರುವೆ, ದೀಪದಲ್ಲಿ ಬೆಳಕಾಗಿರುವೆ. ದಾನಕ್ಕಾಗಿ ಬೇಡಿದ ದೀನನ ಅಂಗೈಯ ರಂಗದ ಮೇಲಿರುವೆ. ಕುಲೀನ ಕನ್ಯೆಯರ ಪವಿತ್ರ ಶೀಲದಲ್ಲಿರುವೆ. ಮಾನವನ ನಿರ್ಮಲ ಒಲವಿನಲ್ಲಿರುವೆ. ನಿಷ್ಕಾಮ ಭಕ್ತರ ಅಂತರಂಗವೇ ದೇವಮಂದಿರ. ಅಚಲ ಭಕ್ತಿಯೇ ನನಗೆ ನಿತ್ಯ ನೈವೇದ್ಯ. ಧರ್ಮವೆಂಬ ಹಣತೆಯಲ್ಲಿ ಅಹಿಂಸೆಯ ತೈಲವೆರೆದು ಜ್ಞಾನ ಜ್ಯೋತಿ ಬೆಳಗಿಸಿದಾಗಲೇ ನನ್ನ ನಿತ್ಯ ಸತ್ಯ ದಿವ್ಯ ದರ್ಶನ. गोलकोंडा की ये प्रस्तुति दिव्य दर्शन, दर्शकों का उत्साह व प्रेम, इन सभी कलाकारों को बहुत बहुत धन्यवाद। सभी हमारे कला प्रेमी यहाँ पर बैठे और इन कलाकारों का हौसला बढ़ाया। मैं मैनेजर गोलकोंडा को रिक्वेस्ट करता हूँ कि आप ये सभी कलाकारों को स्टेज के सामने लाकर पेंटिंग 15 मिनट का समय है स्टेज क्लियरेंस को। उसके बाद मैनेजर गोलकोंडा अपने सभी कलाकारों का परिचय हमारे आदरणीय जजेस के सामने करे। मीनवाइल हमारे हुसैन जी है नागार्जुन टीम के, अपनी एक कला प्रस्तुति करना चाहते हैं। हुसैन जी, दिव्य दर्शन कन्नड़ भाषा में प्रस्तुति इस खूबसूरत नाटक की जो गोलकोंडा ग्रुप ने यहाँ पे प्रस्तुत की है। मैं फिर एक बार सभी हमारे दर्शकों को और ग्रुप्स को बताना चाहता हूँ, ऑन द स्पॉट पेंटिंग जो 22 तारीख को सैटरडे को 2 बजे से हम आयोजित करने वाले हैं एटॉमिक एनर्जी सेंट्रल स्कूल नंबर 3 अनुविकास टाउनशिप, जिसमें जो पार्टिसिपेंट्स हैं गोलकोंडा से मंजुनाथ नायक, गोलकोंडा से विकास कुमार गुप्ता, रामेश्वरम से सोमनाथ दास,